ಒಟ್ಟಾರೆ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಸ್ಪೋರ್ಟ್ಸ್ ಕರೆಸ್ಪಾಂಡೆಂಟ್ ಲಿಂಗರಾಜು ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಲಿಂಗರಾಜು, ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನ ಏನು ಮಧ್ಯಂತರ ತೀರ್ಪು ಹೊರ ಬರುತ್ತೆ ಅಂತ ಹೇಳಿ ಯಾವ ರೀತಿ ಟೆನ್ಷನ್ಸ್, ಯಾವ ರೀತಿ ಕುತೂಹಲಗಳು ಇದೆ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟ ಹಾಗೆ? ಸ್ಮಿತಾ, ನಿಮ್ಗೆ ನೋಡಿರ್ಬೋದು, ನಿನ್ನೆ ಸಹ ಸುಪ್ರೀಂ ಕೋರ್ಟ್ 24 hours ಡೆಡ್ಲೈನ್ ಕೊಟ್ಟಿತ್ತು ಶ್ರೀನಿವಾಸನ್ಗೆ. ಹೀಗಾಗಿ ಶ್ರೀನಿವಾಸನ್ ಬಹುತೇಕ ಇವತ್ತು ತಮ್ಮ ಸ್ಥಾನವನ್ನು ತಿಳಿಸೋದು ಬಹುತೇಕ ಖಚಿತವಾಗಿದೆ. ಆದರೆ ಶ್ರೀನಿವಾಸನ್ ಸ್ಥಾನಕ್ಕೆ ಯಾರು ಎಂಬ ಪ್ರಶ್ನೆ ಈಗ ಮುಂದೆದ್ದಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಸುನಿಲ್ ಗವಾಸ್ಕರ್ ಅಥವಾ ಅಂತಹ ಹಿರಿಯ ಆಟಗಾರರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಅಂತ ಒಂದು ಸಲಹೆ ನೀಡಿತ್ತು. ಆದರೆ BCCI ಮೂಲಗಳ ಪ್ರಕಾರ ಈಗ ಶಿವಲಾಲ್ ಯಾದವ್ ಸದ್ಯದಲ್ಲಿ BCCI ಉಪಾಧ್ಯಕ್ಷರಾಗಿದ್ದಾರೆ. ಶಿವಲಾಲ್ ಯಾದವ್ ಅಥವಾ ಅನಿಲ್ ಕುಂಬ್ಳೆ, ಕರ್ನಾಟಕದಂತಹ ಅನಿಲ್ ಕುಂಬ್ಳೆ, ಹಾಗೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಸೆಕ್ರೆಟರಿ ಆದಂತಹ ಬ್ರಿಜೇಶ್ ಪಟೇಲ್, ಅಂದರೆ ಈ ಮೂವರು ಸಹ ಈಗ BCCIನ ಅಧ್ಯಕ್ಷ ಸ್ಥಾನಕ್ಕೆ ರೇಸ್ನಲ್ಲಿದ್ದಾರೆ. ಒಂದು BCCIನ ಉನ್ನತ ಮೂಲಗಳ ಪ್ರಕಾರ ಈ ಮೂವರಲ್ಲಿ ಒಬ್ಬರು BCCIನ ಅಧ್ಯಕ್ಷರಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಶ್ರೀನಿವಾಸನ್ ಸಹ ಈ ಮೂವರಲ್ಲಿ ಯಾರಾದರೂ ಅಧ್ಯಕ್ಷರಾದರೆ ಶ್ರೀನಿವಾಸನ್ ಒಪ್ಪಿಗೆ ಸಹ ಇದಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಶ್ರೀನಿವಾಸನ್ ಈ ಮೂವರಲ್ಲಿ ಯಾರಾದರೂ ಅಧ್ಯಕ್ಷರಾದರೂ ಸಹ ನನಗೆ ಒಪ್ಪಿಗೆ ಅಂತ ಹೇಳುವ ಮೂಲಕ BCCI ಈ ಮೂವರು ಒಬ್ಬರಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೀಗಾಗಿ ಗವಾಸ್ಕರ್ ಆಗೋದಕ್ಕೆ ತುಂಬ ಕಷ್ಟ. ಯಾಕಂದರೆ ಗವಾಸ್ಕರ್ಗೆ BCCIನಲ್ಲಿ ವಿರೋಧವಿದೆ. ಯಾಕಂದರೆ ಗವಾಸ್ಕರ್ ಅನೇಕ BCCI ವಿರುದ್ಧ ಅನೇಕ ಹೇಳಿಕೆಯನ್ನು ಕೊಟ್ಟು ಒಂದು ಸ್ವಲ್ಪ ಮಟ್ಟಿಗೆ ವಿವಾದಕ್ಕೆ ಸಿಲುಕಿಸಿದರು. ಜೊತೆಗೆ ಅವರಿಗೆ ಆಡಳಿತದಲ್ಲಿ ಅಷ್ಟಾಗಿ ಅನುಭವವಿಲ್ಲ. ಒಬ್ಬ ಕ್ರಿಕೆಟಲ್ಲಿ ಒಬ್ಬ ಲೆಜೆಂಡ್ ಅವರು, ಆದರೆ ಆಡಳಿತದಲ್ಲಿ ಅವರಿಗೆ ಅನುಭವವಿಲ್ಲ. ಹೀಗಾಗಿ ಗವಾಸ್ಕರ್ಗೆ ಹಿನ್ನಡೆ. ಜೊತೆಲೆ ಗವಾಸ್ಕರ್ ಸಹ IPL ಅಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅವರು ಸಹ BCCI ವರ್ಷಕ್ಕೆ ಒಂದು BCCI ರಾಜಸ್ಥಾನ ರಾಯಲ್ಸು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಅಮಾನತು ಮಾಡಲು BCCI ಒಪ್ತಾ ಇಲ್ಲ. ಯಾಕಂದರೆ ಈ ಎರಡು ತಂಡವನ್ನು ಅಮಾನತು ಮಾಡಿದಲ್ಲಿ ಉಳಿದ 6 ತಂಡಗಳು IPL ಸೀಸನ್ 7ನಲ್ಲಿ ಆಡೋಕ್ಕಾಗಲ್ಲ. ಯಾಕಂದರೆ ಕಡಿಮೆ ಪಂದ್ಯಗಳಾಗ್ತವೆ. ಕೋಟ್ಯಾಂತರ ರೂಪಾಯಿ BCCIಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಹೀಗಾಗಿ ಅಮಾನತು ಮಾಡಲು BCCI ಹಿಂದೇಟಾಗ್ತದೆ. ಹೀಗಾಗಿ IPL ಸೀಸನ್ 7 ಬಹುತೇಕ ಮುಂದೂಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಒಂದು ಪಕ್ಷ IPL ಸೀಸನ್ 7 ಏನಾದರೂ ಸ್ಥಗಿತವಾದರೆ ಕೋಟ್ಯಾಂತರ ರೂಪಾಯಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ.